ಎಕ್ಸೆಲ್ ಪಿಯು ಕಾಲೇಜ್ ಗುರುವಾಯಿನಕೆರೆ, ಕರ್ನಾಟಕದ ನಂಬರ್ 1 ಪಿಯು ಕಾಲೇಜ್. ಅಡ್ಮಿಷನ್ಸ್ ಓಪನ್ ನೌ. ಆದ್ರೆ ಆತ್ಮಹತ್ಯೆಲ್ಲ ಅವರೇ ವ್ಯವಸ್ಥೆ ಮಾಡ್ಕೋಬೇಕು ಅಂತ ಮಾತ್ರ ಕಮಿಷನರ್ ಹೇಳಿದ್ದಾರೆ. ತೀರಾ ಆಗದೆ ಇರೋದು ಮಾತ್ರ ಬಿಡ್ತೇವೆ ಅಂತ. ಅಂದ್ರೆ ಎಲ್ಲರಿಗೂ ತಗೊಂಡೋಗಿ ಬಿಡೋದಿಲ್ಲ. ತುಂಬಾ ಅವರು ನಡೆಯೋಕೆ ಆಗೋದಿಲ್ಲ, ಅವರಿಗೆ ಪ್ರಜ್ಞೆನೇ ಇರೋದಿಲ್ಲ ಅನ್ನೋ ಮಟ್ಟಕ್ಕೆ ಕೆಲವರೆಲ್ಲ ಹೋಗ್ಬಿಡ್ತಾರೆ ಎಂಜಾಯ್ಮೆಂಟ್ ಮಾಡುವಾಗ. ಸೊ ಅಂಥವರಿಗೆ ನಾವಲ್ಲಿ ಒಂದು ಏನೋ ರೆಸ್ಟಿಂಗ್ ಪ್ಲೇಸ್ ಅಂತ ಮಾಡಿರ್ತಾರೆ, ಒಂದು 15 ಕಡೆ ಮಾಡಿದ್ದಾರೆ. ಅವ್ರನ್ನ ಅಲ್ಲಿ ಫಸ್ಟು ಕರ್ಕೊಂಡೋಗಿ ಅಲ್ಲಿ ಸೋಬರ್ ಆಗೋವರೆಗೂ ಅವ್ರನ್ನ ಇಟ್ಕೊಂಡಿರ್ತಾರೆ. ಆಮೇಲೆ ಅವ್ರ ಅಡ್ರೆಸ್ ತೊಗೊಂಡು ಆಮೇಲೆ ಅವ್ರನ್ನ ಮನೆಗೆ ಕಳಿಸ್ಕೊಡೋ ವ್ಯವಸ್ಥೆ ಮಾಡಿದ್ವಿ. ಯಾಕೆಂದರೆ ನಾಳೆ ಏನಾಗುತ್ತೆ, ವಿಶೇಷವಾಗಿ ಹೆಣ್ಮಕ್ಳು ಅವರಿಗೆ ಆ ಸಂದರ್ಭದಲ್ಲಿ ಅವರು ಯಾವ್ಯಾವ ಪರಿಸ್ಥಿತಿಯಲ್ಲಿ ಇರ್ತಾರೆ ಹೇಳಕ್ಕೆ ಬರೋದಿಲ್ಲ, ಕಾನ್ಷಿಯಸ್ ಇರೋದಿಲ್ಲ. ಅವ್ರಿಗೆ ಯಾರು ಏನು ಬೇಕಾದರೂ ಮಾಡ್ಬೋದಲ್ಲ. ಆ ಸೇಫ್ಟಿಗೋಸ್ಕರ ನಾವು ಈ ಕ್ರಮ ತೊಗೊಳಕ್ಕೆ ಮಾಡ್ತಾ ಇದ್ದೀವಿ, ಬೇರೆ ಬೇರೆ ಪರ್ಪಸ್ ಏನಿಲ್ಲ. ಬೇರೆಯವ್ರು ಯಾರೂ ಕೂಡ ಮಿಸ್ಯೂಸ್ ಮಾಡ್ದಂಗೆ ನೋಡ್ಕೋಬೇಕಲ್ಲ. ಎಲ್ಲ ಕಡೆನೂ ಇಡೀ 30 ಜಿಲ್ಲೆಗೂ ನಾವು ಸೆನ್ಸಿಟೈಸ್ ಮಾಡಿದ್ದೀವಿ. ಆಲ್ SPs ಹ್ಯಾವ್ ಬೀನ್ ಇನ್ಸ್ಟ್ರಕ್ಟೆಡ್ ವೆರಿ ಸ್ಟ್ರಿಕ್ಟ್ಲಿ. ಕೆಲವು ಜಿಲ್ಲೆಗಳಲ್ಲಿ ಏನಂತ ಆ್ಯಕ್ಟಿವಿಟಿಗಳು ಇರೋದಿಲ್ಲ. ಕೆಲವು ಜಿಲ್ಲೆಗಳಲ್ಲಿ ಮೈಸೂರು ಇರ್ಬೋದು, ಬೆಳಗಾಂ, ಹುಬ್ಳಿ, ಮಂಗಳೂರು ಈ ಥರದ್ದು ಜಿಲ್ಲೆಗಳಲ್ಲಿ ಸ್ವಲ್ಪ ಈ ಥರದ್ದು ಆ್ಯಕ್ಟಿವಿಟೀಸ್ ಏನೋ ಎಂಜಾಯ್ ಮಾಡೋದು, ಬೀದಿಗೆ ಬರೋದು, ಬಾರ್ ಪಬ್ಬು ಅವೆಲ್ಲ, ಅದಕ್ಕೆ ಸ್ವಲ್ಪ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದೇವೆ. ವಿಶೇಷವಾಗಿ ಬೆಂಗಳೂರಿನಲ್ಲಿ ತಮ್ಗೆ ಗೊತ್ತಿದ್ದಂಗೆ ಪ್ರತಿ ವರ್ಷ ಭಾಳಷ್ಟು ಜನ ಹೊರಗಿನಿಂದ ಬರ್ತಾರೆ. ನಮಗೆ ನಮ್ಮವರು ಇಲ್ಲಿ ಕನ್ನಡಿಗರು ಅಂತ ಹೇಳಿ ಅವ್ರು ಯಾರು ಅದು ಕಡಿಮೆ ಸಂಖ್ಯೆ, ಬಟ್ ಹೆಚ್ಚು ಹೊರಗಡೆಯಿಂದ ಬರ್ತಾರೆ. ಅದು ಸ್ವಾಭಾವಿಕವಾಗಿ ಅವರೆಲ್ಲ ಡ್ರಿಂಕ್ಸ್ ಮಾಡಿ ಎಂಜಾಯ್ ಮಾಡಿ ನ್ಯೂ ಇಯರ್ನ ಒಬ್ರಿಗೊಬ್ರಿಗೆ ವಿಶ್ ಮಾಡಿ ಈ ಥರ ಎಲ್ಲ ಮಾಡ್ತಾ ಇರ್ತಾರೆ. ಆ್ಯಕ್ಟಿವಿಟಿ ಹಾಗೆ ಮಾಡೋದು. 12 ಗಂಟೆ ಆಯಿತು ಅಂದ ತಕ್ಷಣ ಎಲ್ಲರೂ ಹೋಗಿ ಒಬ್ರಿಗೊಬ್ರಿಗೆ ಇದು ವಿಶ್ ಮಾಡೋದು. ಆ ಟೈಮ್ನಲ್ಲಿ ಸ್ವಲ್ಪ ಹೆಚ್ಚು ಜನ ಸೇರಿದಾಗ ತಳ್ಳಾಡೋದು ಅದು ಇದು ಎಲ್ಲ ಆಗುತ್ತೆ. ಅದಕ್ಕೋಸ್ಕರ ನಾವು ಹೆಚ್ಚು ಸೀರಿಯಸ್ ಆಗಿ ತೊಗೊಳ್ತೀವಿ. ಸರಿ, ಡ್ರಿಂಕ್ ಆ್ಯಂಡ್ ಡ್ರೈವ್ ಮಾಡೋರು ಹೌದೌದಲ್ಲ, ಒಂದು 150-160 ಕಡೆ ಚೆಕ್ ಮಾಡೋದಕ್ಕೆ ಸ್ಪಾಟ್ಗಳನ್ನು ಐಡೆಂಟಿಫೈ ಮಾಡಿದ್ದಾರೆ. ಅಲ್ಲಿ ಸರ್ಟನ್ ಲೆವೆಲ್ವರೆಗೂ ಅಲೋ ಮಾಡ್ತಾರಲ್ವಾ, ಅದು ಬಿಯಾಂಡ್ ದಟ್ ಹೋದಾಗ ಸ್ವಲ್ಪ ಕಷ್ಟ. ಅವರು ಡ್ರೈವ್ ಮಾಡೋದಕ್ಕೆ ಕಷ್ಟ, ರಿಫ್ಲೆಕ್ಸಸ್ ಇರೋದಿಲ್ಲ. ಈ ಥರದ್ದೆಲ್ಲ ಅವಾಗೆಲ್ಲೋ ಆಕ್ಸಿಡೆಂಟ್ ಆಗುತ್ತೆ. ಅವಾಗ ಅನ್ನೆಸರಿಲಿ ಅವರು ಸಾಯ್ತಾರೆ, ಬೇರೆಯವ್ರನ್ನೂ ಸಾಯಿಸ್ತಾರೆ. ಆ ಥರದ್ದೆಲ್ಲ ಸ್ವಲ್ಪ 1-2 ದಿವಸ ಕಂಟ್ರೋಲ್ ಮಾಡಿದರೆ ಪ್ರಾಣಗಳು ಉಳಿಯುತ್ತೆ, ಫ್ಯಾಮಿಲಿಗಳು ಉಳಿಯುತ್ತವೆ. ಅದಕ್ಕೋಸ್ಕರ ನಾವು ಇಷ್ಟೆಲ್ಲ ಮಾಡಬೇಕಾಗ್ತದೆ. ಆಮೇಲೆ ಹೆಚ್ಚು ಜನ ಸೇರಿದಾಗ ಸ್ವಾಭಾವಿಕವಾಗಿ ಬೇರೆ ಬೇರೆ ಆ್ಯಂಗಲಲ್ಲೂ ನೋಡಬೇಕಲ್ಲ. ನಮಗೆ ಟೆರರಿಸ್ಟ್ ಆ್ಯಂಗಲಲ್ಲಿ ನೋಡಬೇಕು ಅಥವಾ ಬೇರೆ ಬೇರೆ ಆ್ಯಂಗಲಲ್ಲೆಲ್ಲ ನೋಡಬೇಕು. ಅದೆಲ್ಲ ಅನುಭವದ ಮೇಲೆ ಬೆಂಗಳೂರು ಪೊಲೀಸ್ನವರು ಕ್ರಮ ತಗೊಳ್ಳೋದಕ್ಕೆ ಮುಂದಾಗಿದ್ದಾರೆ. ಪೊಲೀಸ್ ಜೊತೆ ವಾಗ್ವಾದಕ್ಕೂ ಕೂಡ ಹೇಳಿದ್ದಾರೆ ಸರ್, ಕುಡಿದ್ಬಿಟ್ಟು. ಹೌದು, ಅದಕ್ಕೆ ನಾವು ಭಾಳ ಸ್ಟ್ರಿಕ್ಟಾಗಿ ಬಾಡಿ ಓರ್ನ್ ಕ್ಯಾಮ್ರಾಗಳು ಹಾಕ್ಕೊಳ್ಳೇಬೇಕು ಅಂತ ಹೇಳಿದ್ದೇವೆ. ಬಾಡಿ ಓರ್ನ್ ಕ್ಯಾಮ್ರಾದಲ್ಲಿ ಎಲ್ಲ ರೆಕಾರ್ಡ್ ಆಗುತ್ತೆ. ಆಮೇಲೆ ಇಟ್ ವಿಲ್ ಡೈರೆಕ್ಟ್ಲಿ ಕನೆಕ್ಟ್ ಟು ಕಮಾಂಡ್ ಸೆಂಟರ್. ಅಲ್ಲಿಂದ ನೋಡ್ತಾರೆ. ಅವಾಗ ಎಕ್ಸ್ಟ್ರಾ ಫೋರ್ಸು ಬೇಕಾದರೆ ಕಳಿಸ್ಕೊಡ್ತಾರೆ. ಅದೆಲ್ಲ ಸೈಂಟಿಫಿಕ್ ಆಗಿ ಸಿಸ್ಟಮ್ಯಾಟಿಕ್ ಆಗಿ ಮಾಡಿದ್ದಾರೆ. ಈ ಬಾರಿ ಬೆಳಗ್ಗೆಯಿಂದನೇ ಬಾರ್ಗಳೆಲ್ಲ ಓಪನ್ ಮಾಡಿದ್ದಾರೆ ಅಂತ. ಅಲ್ಲ, ಅವರಿಗೆ ಟೈಮಿಂಗ್ ಇದೆ ಅಲ್ವಾ, ಆ ಟೈಮಿಂಗ್ ಪ್ರಕಾರ ನಡ್ಕೊಳ್ಬೇಕು. ಅವರು 1 ಗಂಟೆ ರಾತ್ರಿಗೆ ಮುಚ್ಚಬೇಕು ಅಂತ ಹೇಳಿರ್ತಾರೆ. 1 ಗಂಟೆ ರಾತ್ರಿಗೆ ಮುಚ್ಚಬೇಕು. ಮುಚ್ಚಲಿಲ್ಲ ಅಂದರೆ ಅವ್ರ ಮೇಲೆ ಕೇಸ್ ಆಗುತ್ತೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.